ಕೆಲವರಿಗೆ ಯಾವಾಗ್ಲೂ ಸುಳ್ಳು ಹೇಳೋದು ಒಂದು ರೀತಿಯ ಕಾಯಿಲೆ. ಏನೋ ಒಂದು ಸನ್ನಿವೇಶವನ್ನ ಹೇಳಿ ತಪ್ಪಿಸಿಕೊಳ್ಳೋದಿಕ್ಕೆ ಹೋಗಿ ಮತ್ತೆ ಮತ್ತೆ ಸುಳ್ಳು ಹೇಳಿ ಸಮಸ್ಯೆಗೆ ಸಿಲುಕಿಕೊಳ್ತಾರೆ. ಹಾಗಾದ್ರೆ ಸುಳ್ಳು ಹೇಳಲೇಬಾರ್ದು ಅನ್ನೋದಲ್ಲ. ಕೆಲವು ಸಂದರ್ಭದಲ್ಲಿ ತಮಾಷೆಯಾಗಿಯೋ ಅಥವಾ ಒಂದು ಅನಾಹುತವನ್ನ ತಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ರೆ ಅದರಲ್ಲೇನು ತಪ್ಪಿಲ್ಲ. ಆದ್ದರಿಂದಲೇ ಅಲ್ವಾ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಆದ್ರೆ ಕೆಲವು ವ್ಯಕ್ತಿಗಳು ಸಹಾನುಭೂತಿ ಪಡೆಯೋದಕ್ಕೆ ಸುಳ್ಳು ಹೇಳೋದು ಅಥವಾ ಯಾವುದೋ ಒಂದು ಸನ್ನಿವೇಶದಿಂದ ಎಸ್ಕೇಪ್ ಆಗೋದಕ್ಕೆ ಸುಳ್ಳು ಹೇಳೋದನ್ನ ಅಭ್ಯಾಸ ಮಾಡಿಕೊಂಡಿರ್ತಾರೆ. ಒಬ್ಬ ವ್ಯಕ್ತಿಯು ಸತ್ಯವನ್ನ ಹೇಳ್ತಾ ಇದ್ದಾನೆ ಅಥವಾ ಸುಳ್ಳನ್ನ ಹೇಳ್ತಾ ಇದ್ದಾನ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಹೇಗೆ ನಾವು ಅದನ್ನ ಕಂಡುಹಿಡಿಬಹುದು ಅನ್ನೋದನ್ನ ಕೆಲವೊಂದಿಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮಾತನಾಡುವ ಧ್ವನಿಯಲ್ಲಿ ಏರಿಳಿತ. ಸಾಮಾನ್ಯವಾಗಿ ಸುಳ್ಳು ಹೇಳುವ ಜನರು ಜೋರಾಗಿ ಮಾತನಾಡ್ತಾರೆ, ಇಲ್ಲವಾದ್ರೆ ತುಂಬಾನೇ ಮೃದುವಾಗಿ ಮೆತ್ತಗೆ ಮಾತನಾಡ್ತಾರೆ. ಇನ್ನು ಎದುರಿಗಿರುವ ಜನರೊಂದಿಗೆ ಮಾತನಾಡುವಾಗಲೂ ಕೂಡ ಅವರು ವಿಭಿನ್ನವಾಗಿ, ಧ್ವನಿಯು ಕೂಡ ಸಹಜವಾಗಿ ಕೇಳಿ ಬರೋದಿಲ್ಲ. ಇನ್ನು ಯಾರಿಗೂ ಏನನ್ನೂ ಹೇಳಲು ಬಯಸೋದಿಲ್ಲ ಎಂಬಂತೆ ಯಾವಾಗಲೂ ನಿಮ್ಮೊಂದಿಗೆ ಮಾತನಾಡಬಹುದು. ಅಸಂಬದ್ಧ ಮಾತುಗಳು. ಈ ವ್ಯಕ್ತಿಗಳ ಬಾಯಲ್ಲಿ ಸತ್ಯದ ಬದಲು ಸುಳ್ಳೆ ಹೆಚ್ಚಾಗಿರುತ್ತೆ. ಒಂದೊಂದು ಸತ್ಯವಾದ್ರೆ ಇನ್ನೊಂದಿಷ್ಟು ಅಸಂಬದ್ಧ ಮಾತುಗಳಾಗಿರುತ್ತವೆ. ಎದುರಿಗಿರುವ ವ್ಯಕ್ತಿಯು ಏನನ್ನಾದರೂ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದ ಬೇರೆ ಇನ್ನೇನನ್ನೂ ಹೇಳೋದಕ್ಕೆ ಪ್ರಾರಂಭಿಸ್ತಾರೆ. ಆದ್ರೆ ಮುಖ್ಯ ವಿಷಯದೊಂದಿಗೆ ಯಾವುದೇ ಸಂಬಂಧವನ್ನ ಹೊಂದಿರದ ವಿಷಯಗಳನ್ನ ಇವರು ಮಾತನಾಡ್ತಾರೆ. ಅವರ ಮಾತುಗಳು ಅಸಂಬದ್ಧವಾಗಿರುತ್ತೆ. ಈ ಜನರ ಮಾತುಗಳನ್ನ ನಂಬಲು ಸಾಧ್ಯವಿರುವುದಿಲ್ಲ. ಭಾವನಾತ್ಮಕ ಮಾತಾಡಿ ಮರಳು ಮಾಡೋದು. ಸುಳ್ಳು ಹೇಳುವ ಜನರು ತಮ್ಮ ಜೊತೆಗೆ ಭಾವನಾತ್ಮಕವಾಗಿ ಸುಳ್ಳನ್ನ ಹೇಳಿ ಬಳಸಿಕೊಳ್ತಾರೆ. ಅದಲ್ಲದೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಭಾವನಾತ್ಮಕ ಮಾತುಗಳನ್ನ ಇವರು ಆಡ್ತಾ ಇರ್ತಾರೆ. ಜನರ ಸಹಾನುಭೂತಿ ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಆದ್ರೆ ತಾನು ಏನ್ ಹೇಳಿದ್ದೀನಿ ಅನ್ನೋದರ ನೆನಪು ಕೂಡ ಇಲ್ಲದ ಸಂದರ್ಭದಲ್ಲಿ ಸಿಕ್ಕಿ ಬೀಳೋದು ಹೆಚ್ಚು. ಆದರೆ ತಾವು ಅಂದುಕೊಂಡ ಕೆಲಸ ಮಾಡಿ ಮುಗಿಸೋದಕ್ಕೆ ಯಾವುದೇ ಸಮಯದಲ್ಲಿ ಏನನ್ನಾದ್ರೂ ಹೇಳಲು ಸಿದ್ಧವಿರ್ತಾರೆ. ಮುಖಭಾವದಲ್ಲಿ ಬದಲಾವಣೆ. ಸುಳ್ಳು ಹೇಳುವ ವ್ಯಕ್ತಿಯನ್ನ ಕಂಡುಹಿಡಿಯಲು ಸುಲಭವಾದ ಮಾರ್ಗವೆಂದರೆ ಅವರ ಮುಖಭಾವ ಗಮನಿಸೋದು. ಈ ವ್ಯಕ್ತಿಗಳು ಸುಳ್ಳು ಹೇಳಲು ಹೆದರೋದ್ರಿಂದ ಮಾತನಾಡುವಾಗ ಕಣ್ಣಿನ ಸಂಪರ್ಕವನ್ನ ಅವರು ಕಡಿತಗೊಳಿಸ್ತಾರೆ. ಮಾತಿನ ನಡುವೆ ಮುಖಭಾವದಲ್ಲಿ ಬದಲಾವಣೆಗಳು ಹಾಗೂ ಅವರ ಗಮನ ಇನ್ನೆಲ್ಲೋ ಇರುತ್ತೆ. ಕೆಲವೊಮ್ಮೆ ವಿಷಯಗಳು ಪೂರ್ಣವಾಗಿ ಹೇಳದೆ ತಿರುಚಿಕೊಳ್ತಾರೆ. ವಿಷಯಗಳನ್ನ ಉತ್ಪ್ರೇಕ್ಷಿಸುವುದು. ಸುಳ್ಳು ಹೇಳುವ ಜನರ ದೊಡ್ಡ ಅಭ್ಯಾಸವೆಂದರೆ ಯಾವುದೇ ವಿಷಯವಿರಲಿ ಆ ವಿಷಯವನ್ನ ಉತ್ಪ್ರೇಕ್ಷಿಸುವುದು. ಯಾರಾದರೂ ಅವರೊಂದಿಗೆ ಸಾಮಾನ್ಯ ರೀತಿಯಲ್ಲಿ ಮಾತನಾಡೋದಕ್ಕೆ ಬಯಸಿದ್ದರೂ ಕೂಡ ಅದನ್ನ ಅವರು ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ಆ ವಿಷಯಗಳನ್ನ ಉತ್ಪ್ರೇಕ್ಷಿಸುತ್ತಾರೆ. ಇದು ಎದುರಿಗಿರುವ ವ್ಯಕ್ತಿಯನ್ನ ಆಸಕ್ತಿ ಮೂಡಿಸುತ್ತೆ. ಕೊನೆಗೆ ವಿಷಯಗಳನ್ನ ವಿಶ್ಲೇಷಿಸಲು ಪ್ರಾರಂಭಿಸ್ತಾರೆ.